ಸ್ನೇಹಿತರೆ ನಮಸ್ಕಾರ. 2 ದಿನದ ಹಿಂದೆ ಈ ಸ್ಟೇಷನ್ ರೋಡ್ಗೆ ಅಂಬೇಡ್ಕರ್ ಸರ್ಕಲ್ ಮತ್ತು ಬಸವೇಶ್ವರ ಸರ್ಕಲ್ ಮಧ್ಯದಲ್ಲಿ IC ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಮುಂದ್ಗಡೆ ರೋಡ್ ಕುಸಿದಿದೆ ಅಂತ ಹೇಳಿ 1-2 ವಿಡಿಯೋ ಮಾಡಿ ಹಾಕಿದ್ದೆ ನಾನು ಫೇಸ್ಬುಕ್ಕಲ್ಲಿ. ಇವತ್ತು ನಾನು ನಿಮಗೆ ಅಪ್ಡೇಟನ್ನು ಕೊಡ್ತಾಯಿದ್ದೀನಿ. ಇಲ್ಲಿ ತಾವು ನೋಡ್ತಾ ಇರ್ಬೋದು, ನಾನು ಮೊನ್ನೆ ಕೂಡ ಹೇಳಿದ್ದೆ, ಇದು ಪೂರ್ತಿ ಬಸವೇಶ್ವರ ಸರ್ಕಲಿಂದ ಅಂಬೇಡ್ಕರ್ ಸರ್ಕಲ್ ಇದು ಪೂರ್ತಿ ಲೈನ್ ಏನಿದೆ, ಪೂರ್ತಿ ಪೈಪ್ ಲೈನ್ ಹೊಸದಾಗಿ ಮಾಡ್ತೀವಿ ಅಂಥೇಳಿ ಕಮಿಷನರ್ ಸಾಹೇಬರು ಒಂದು ಮಾತನ್ನು ಹೇಳಿದರು. ಅವತ್ತು ಬಂದಂಥ ಇಂಜಿನಿಯರ್ ಕೂಡ ಹೇಳಿದರು, ಇದು ಪೂರ್ತಿ ಪೈಪ್ ಲೈನ್ ಚೇಂಜ್ ಮಾಡ್ತೀವಿ ಅಂತೇಳಿ. ಯಾಕೆಂದರೆ ಇದೊಂದು ಹಳೆ ಸಿಸ್ಟಮ್ ಇದ್ದಿದ್ದರಿಂದ, ಇದು ಹಳೆ ಡ್ರೈನೇಜ್ ಸಿಸ್ಟಮ್ ಇದ್ದಿದ್ದರಿಂದ ಸೊ ಈ ಥರ ಮತ್ತೆ ಮುಂದೆ ಒಂದು ರೋಡ್ ಕುಸಿಬೋದು ಅಂಥೇಳಿ ಒಂದು ಕಂಪ್ಲೀಟ್ ಹೊಸದಾಗಿಯೇ ಇದು ಒಂದು ಡ್ರೈನೇಜ್ ಸಿಸ್ಟಮ್ ಮಾಡ್ತೀವಿ ಅಂತ ಹೇಳಿದರು. ಹೀಗಾಗಿ ಅವತ್ತು ಪೈಪ್ಸ್ ಕೂಡ ಬಂದಿದ್ದು. ಸೊ ಇವಾಗ ಪೈಪ್ಸ್ ತೋರಿಸ್ತೀನಿ, ನಿಮಗೆಲ್ಲ ವೀಡಿಯೋ ತೋರಿಸ್ತೀನಿ. ಪೈಪ್ಸನ್ನು ಹಾಕಿದ್ದಾರೆ. ತಾವು ನೋಡ್ತಾ ಇರ್ಬೋದು, JCB ಕೂಡ ಕಾಣ್ತಾ ಇದ್ದಾವೆ. ಇಲ್ಲಿ JCB ಇಲ್ಲೇ ಇದ್ದಾವೆ, 3ರಿಂದ 4 JCB ಇಲ್ಲೇ ಇದ್ದಾವೆ. ಇವಾಗ 5 ಗಂಟೆ ಆಗಿದ್ದರಿಂದ 5:30 ಆಗಿದ್ದರಿಂದ ಇವಾಗ ಕೆಲಸ ಸ್ಟಾಪ್ ಆಗಿದೆ. ಆಲ್ಮೋಸ್ಟ್ ಕೆಲಸ ಮುಗಿಯೋ ಹಂತದಲ್ಲಿದೆ. ಇದಕ್ಕೆ ಕಾರಣ ವಿಜಯಪುರ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ವಿಜಯಕುಮಾರ್ ಮೆಕ್ಕಳಕಿ ಸಾಹೇಬರು ಆಮ್ ಆದ್ಮಿ ಪಕ್ಷದ ಒಂದು ಕರೆಯಿಂದ ಈ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿಸಿದ್ದಾರೆ. ಎಷ್ಟು ರೋಡ್ ಕುಸಿದಿತ್ತು ಅದು ಅಷ್ಟು ಮಾಡೋದು ಬಿಟ್ಟು ಇದು ಪೂರ್ತಿ ಡ್ರೈನೇಜ್, ಪೂರ್ತಿ ಯೂಜ್ಡ್ ವರ್ಕ್ ಕಂಪ್ಲೀಟ್ ಚೇಂಜ್ ಮಾಡ್ತಿದ್ದಾರೆ. ಇದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಅದನ್ನು ಅಷ್ಟೇ ಅಷ್ಟೇ ಅವರು ಇದು ರೋಡ್ ಮಾಡಿದರೆ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಅದು ರೋಡ್ ಕುಸಿಯುವಂಥ ಚಾನ್ಸಸ್ ಇತ್ತು. ಸೊ ಹೀಗಾಗಿ ಒಂದು ಟೆಕ್ನಿಕಲ್ ವೇದಲ್ಲಿ ಮತ್ತು ಒಂದು ಸೈಂಟಿಫಿಕ್ ವೇನಲ್ಲಿ ಇದು ಒಂದು ಕಂಪ್ಲೀಟ್ ಇದು ರೋಡ್ ಹಳಿದಿದ್ದರಿಂದ, ಹಳೆಯ ಒಂದು ಯೂಜಿಡಿ ಸಿಸ್ಟಮ್ ಇರೋದ್ರಿಂದ ಇದು ಪೂರ್ತಿ ಚೇಂಜ್ ಮಾಡಿಬಿಡೋಣ, ಒಂದು 2 ದಿವಸ ಲೇಟ್ ಆದರೂ ಪರವಾಗಿಲ್ಲ, ಇದು ಕಂಪ್ಲೀಟ್ ಚೇಂಜ್ ಮಾಡೋಣ ಅಂತ ಹೇಳಿದ ಮೇಲೆ ಇವತ್ತು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಆಲ್ಮೋಸ್ಟ್ ಪೈಪ್ಸ್ ಎಲ್ಲ ಕೂಡಿಸಿದ್ದಾರೆ. ಇನ್ನು ಮಣ್ಣು ಹಾಕಿ ಮೇಲೆ ಒಂದು ಕವರಪ್ ಮಾಡುವಂಥ ವರ್ಕ್ ಮೋಸ್ಟ್ಲಿ ನಾಳೆ ಇದು ಆಗುತ್ತೆ. ಹೀಗಾಗಿ ಇದು ಒಂದು ದೊಡ್ಡ ಘಟನೆ, ಏನು ದುರಂತ ಆಗೋದಿತ್ತು ಆ ಒಂದು ದುರಂತ ಒಂದು ತಪ್ಪಿಸುವ ಒಂದು ನಿಟ್ಟಿನಲ್ಲಿ ಕಮಿಷನರ್ ಸಾಹೇಬರು ಕೆಲಸ ಮಾಡ್ತಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಅವರು ಇಷ್ಟು ಮುಂದಾಳತ್ತು ತೊಗೊಂಡು, ಒಂದು ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ಇದೊಂದು ಕೆಲಸ ಮಾಡಿಸಿದ್ದಾರೆ. ನಮಗೂ ಕೂಡ ಹೆಮ್ಮೆ ಇದೆ. ನಾನು ಕಂಟಿನ್ಯೂಸ್ ಈ ಒಂದು ಕೆಲಸ ಮೇಲೆ ಒಂದು ಫಾಲೋಅಪ್ ಮಾಡ್ತಾಯಿದ್ದೆ ಕಮಿಷನರ್ ಸಾಹೇಬ್ರ ಜೊತೆ. ಸೊ ಯಾವಾಗ ಕೆಲಸ ಮಾಡ್ತೀರಾ ಅಂತ ನಾನು ಕೂಡ ಅವರಿಗೆ ಒತ್ತಡ ಹಾಕ್ತಾಯಿದ್ದೆ. ಅವ್ರು ಹೇಳಿದ್ದು ಒಂದೇ ಮಾತು, ಸರ್ ನೀವು ವಿಡಿಯೋ ಕಳಿಸುತ್ತೆ ದಿನದಿಂದ ಇದ್ರ ಬಗ್ಗೆ ನಾನು ಭಾಳ ವಿಚಾರ ಮಾಡಿದ್ದೀನಿ, ಅದಕ್ಕೆ ಕಂಪ್ಲೀಟಾಗಿ ಇದು ಪೂರ್ತಿ ಯೂಜ್ಡ್ ಸಿಸ್ಟಮ್ ಕಂಪ್ಲೀಟಾಗಿ ಹೊಸದಾಗಿ ಮಾಡ್ತೀನಿ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಅವರು ಮಾತಕ್ಕಂತೆ ಒಂದು ಹೊಸದಾಗಿ ಒಂದು ಯೂಜ್ಡ್ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಪೈಪ್ಲೈನ್ಸ್ ಹಾಕಿದ್ದಾರೆ. ಮೋಸ್ಟ್ಲಿ ಇನ್ನೊಂದು 2 ದಿನದಲ್ಲಿ ಇದನ್ನೆಲ್ಲ ಕಾಮಗಾರಿ ಎಲ್ಲ ಪೂರ್ಣಗೊಳಿಸಿ ಇದು ಮಣ್ಣು ಮುಚ್ಚುವಂಥ ಕೆಲಸ ಮಾಡಿ ಆಮೇಲೆ ಒಂದು ಡಾಂಬರ್ ಇದು ರೋಡ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಿರತ್ತೆ ಅನ್ಕೋತೀನಿ. ಸೊ ಈ ಒಂದು ಕೆಲಸಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಆಮ್ ಆದ್ಮಿ ಪಕ್ಷ ಡೇ 1ನಿಂದ ವಿಡಿಯೋ ಇದನ್ನು ಕಮಿಷನರ್ ಸಾಹೇಬಿಗೆ ಕಳಿಸಿದ್ರಿಂದ ಅದಾದಮೇಲೆ ಕಂಟಿನ್ಯೂಸ್ ಫಾಲೋಅಪ್ದಿಂದ ಇದನ್ನು ಕಂಟಿನ್ಯೂಸ್ ಸ್ಪಾಟ್ನೆಲ್ಲ ಬರ್ತಾಯಿದ್ದೀನಿ, ಕಂಟಿನ್ಯೂಸ್ ಫಾಲೋಅಪ್ ಕೂಡ ಮಾಡ್ತಾಯಿದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ಕೆಲಸ ಕೂಡ ಆಗ್ತಾಯಿದೆ. ಇವನ್ನು ಇಲ್ಲಿ ಇದಾಗಲೇ ಜನರಿಗೆ ಕೇಳ್ತಾಯಿದ್ರು, ಜನರು ಕೂಡ ಒಂದು ಖುಷಿಯಾಗಿದ್ದಾರೆ. ಯಾಕಂದರೆ ಇದು ಕಂಪ್ಲೀಟ್ ಇದು ಸಿಸ್ಟಮೇ ಚೇಂಜ್ ಮಾಡಿಬಿಟ್ಟು ಇಲ್ಲಿ. ಸೊ ಹೀಗಾಗಿ ಮುಂದೆ ಯಾವುದೂ ಈ ಥರ ಒಂದು ಅಹಿತಕರ ಘಟನೆ ಆಗಬಾರ್ದು ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಒಂದು ಪರ್ಮನೆಂಟ್ ಸೊಲ್ಯೂಷನ್ ತೊಗೊಂಬನ್ನಿ ಸರ್ ಅಂಥೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಕಮಿಷನರ್ ಸಾಹೇಬರು ಇದು ಕಂಪ್ಲೀಟ್ ಬಸವೇಶ್ವರ ಸರ್ಕಲಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ಕಂಪ್ಲೀಟ್ ರೋಡ್ ಮಧ್ಯದಲ್ಲಿ ಇರುವಂಥ ಯೂಜ್ಡ್ ವರ್ಕ್ ಕಂಪ್ಲೀಟ್ ಚೇಂಜ್ ಮಾಡಿ ಹೊಸ ಪೈಪ್ಸನ್ನು ಹಾಕಿ ಒಂದು ಕಾಮಗಾರಿಯನ್ನು ಶುರು ಮಾಡಿದ್ದಾರೆ. ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ತಾವು ನೋಡ್ಬೋದು, ಕಂಪ್ಲೀಟ್ ಹೊಸ ಪೈಪ್ ಹಾಕಿದ್ದಾರೆ. ಇದು ಹೊಸ ಪೈಪ್ ಹಾಕಿ ನೀರು ಏನು ಡ್ರೈನೇಜ್ ನೀರು ಇರುತ್ತೆ, ಅದು ಡ್ರೈನೇಜ್ ಒಳಗಡೆ ದೊಡ್ಡ ಪೈಪ್ ಹಾಕಿದ್ದಾರೆ. ಸೊ ದೊಡ್ಡ ಪೈಪ್ ಹಾಕಿದ ಮೇಲೆ ಒಳಗಡೆ ನೀರು ಹೋಗುವಂಥ ಒಂದು ಇಲ್ಲಿ ತಾವು ಇಲ್ಲಿ ಕಾಣ್ಬೋದು. ಇದು ಕಂಪ್ಲೀಟ್ ಇಲ್ಲಿ ಹಡಿದ್ದಾರೆ ನೋಡಿ. ಇದು ಅಂಬೇಡ್ಕರ್ ಸರ್ಕಲ್ಲು ಇಲ್ಲಿಂದ ಕಂಪ್ಲೀಟ್ ಇದು ಕಂಪ್ಲೀಟ್ ಹಡಿದ್ದಾರೆ ಇಲ್ಲಿ ರೋಡು. ಇಲ್ಲಿ ತಾವು ನೋಡ್ಬೋದು, ಅಲ್ಲಿವರೆಗೆ ಬಸವೇಶ್ವರ ಸರ್ಕಲ್ ಸಿಗ್ನಲ್ವರೆಗೂ
ಈ ಒಂದು ಕಾಮಗಾರಿ ಕೆಲಸ ನಡೀತಾ ಇದೆ. ಅಲ್ಲಿವರೆಗೆ ತೋರಿಸ್ತೀನಿ ನಿಮಗೆ ಹೋಗಿ ನೋಡಿ. ಕಂಪ್ಲೀಟ್ ಇದು ಪೈಪ್ ಲೈನ್ ಚೇಂಜ್ ಮಾಡಿದ್ದಾರೆ ನೋಡಿ. ಇಲ್ಲೂ ಕೂಡ ಇಲ್ಲಿ ತಾವು ನೋಡ್ಬೋದು, ಹೊಸ ಪೈಪ್ ಲೈನ್ಸ್ ತಾವು ನೋಡ್ಬೋದು. ಇಲ್ಲಿ ಹಾಕಿದ್ದನ್ನು ಇಲ್ಲಿ ನೋಡ್ಬೋದು, ಕಂಪ್ಲೀಟ್ ಚೇಂಜ್ ಮಾಡಿದೆ, ಹೊಸದು ಹಾಕಿದ್ದಾರೆ. ಇನ್ನೂ ಕಾಮಗಾರಿ ಪೂರ್ತಿ ಆಗಿಲ್ಲ, ಇನ್ನೂ ವರ್ಕ್ ನಡೀತಾ ಇದೆ. ಇಲ್ಲಿ ಹಾಕ್ಕೊಂಡು ಬಂದಿದ್ದಾರೆ ಪೈಪ್ಸು. ಹಾಕಿದಲ್ಲಿ ಹಾಗೆ ಮಣ್ಣು ಕೂಡ ಮುಚ್ಚಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ 2 JCB ನಿಂತಿದ್ದಾವೆ. ಇಲ್ಲಿ ಮಣ್ಣು ಹಾಕೋ ಪ್ರಕ್ರಿಯೆ ನಡೀತಾ ಇದೆ ಇಲ್ಲಿಂದ ನೋಡಿ. ಇಲ್ಲಿ 2 ದಿವಸ ಎಲ್ಲ ನಿನ್ನೆ ಇಲ್ಲೆಲ್ಲ ಮಣ್ಣಿತ್ತು. ಈಗ ಪೈಪ್ಲೈನ್ ಹಾಕಿದ ಮೇಲೆ ಎಲ್ಲ ಮೇಲೆ ಮಣ್ಣು ಮುಚ್ತಿದ್ದಾರೆ. ಇದು ಮಣ್ಣು ಮುಚ್ಚಿದ ಮೇಲೆ ಮೇಲೆ ಒಂದು ಡಾಂಬರ್ ರೋಡ್ ಹಾಕುವಂಥ ಒಂದು ಕೆಲಸ ಕೂಡ ಶುರು ಮಾಡ್ತಾರೆ. ಇಲ್ಲಿ ತಾವು ನೋಡ್ಬೋದು, ಇದು ಕಂಪ್ಲೀಟ್ ಇದು ಬಸವೇಶ್ವರ ಸರ್ಕಲಿಂದ ಹಿಡಿದು ಕಂಪ್ಲೀಟ್ ಇದು ಅಂಬೇಡ್ಕರ್ ಸರ್ಕಲ್ವರೆಗೂ ಈ ಥರ ಮಧ್ಯದಲ್ಲಿ ಕಂಪ್ಲೀಟ್ ಏನು ಪೈಪ್ಲೈನ್, ಓಲ್ಡ್ ಪೈಪ್ಲೈನ್ ಏನಿತ್ತು ಸಿಸ್ಟಮು ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ಆ ಕಂಪ್ಲೀಟ್ ಚೇಂಜ್ ಮಾಡಿದ್ರಿಂದ, ಹೊಸ ಪೈಪ್ ಹಾಕಿದ್ರಿಂದ ಸೊ ಮುಂದೆ ಈ ಥರ ಒಂದು ಯಾವುದೇ ಒಂದು ಈ ಥರ ಘಟನೆ ಆಗೋದಿಲ್ಲ ಅಂತ ಅನ್ಕೋತೀವಿ. ಸೊ ಇದಾದಮೇಲೆ ಮೇಲೆ ಇದೊಂದು ಡಾಂಬರ್ ರೋಡ್ ಮಾಡಬೇಕು. ಕಂಪ್ಲೀಟ್ ಇಲ್ಲಿ ರೋಡ್ ಬ್ಲಾಕ್ ಮಾಡಿದ್ದಾರೆ, ಟ್ರಾಫಿಕ್ ಒನ್ ಸೈಡೆಡ್ ಮಾಡಿದ್ದಾರೆ. ಆ ಕಡೆ ರೈಟ್ ಸೈಡ್ ಮೂವ್ಮೆಂಟ್ ಕೊಟ್ಟಿದ್ದಾರೆ, ವೆಹಿಕಲ್ ಮೂವ್ಮೆಂಟ್ಸನ್ನು. ಈ ಬಸವೇಶ್ವರ ಸರ್ಕಲಿಂದ ಏನು ಸ್ಟೇಷನ್ ರೋಡ್ಗೆ ಏನು ಹೋಗಬೇಕಾಗುತ್ತೆ, ಇದು ಲೆಫ್ಟ್ ಸೈಡ್ ಕಂಪ್ಲೀಟ್ ಟ್ರಾಫಿಕ್ ಇಲ್ಲಿ ಇದು ರೋಡ್ ಬ್ಲಾಕ್ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಟ್ರಾಫಿಕ್ ಕ್ಲೋಸ್ ಮಾಡಿದ್ದೇ ಒಳ್ಳೆಯದಾಯಿತು, ಯಾಕಂದರೆ ಕೆಲಸ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿತ್ತು ಟ್ರಾಫಿಕ್ ಇದ್ದಲ್ಲಿ. ಸೊ ಈ ಥರ ಒಂದು ಪೈಪ್ಲೈನ್ಸ್ ಹಾಕ್ಕೊಂಡು ಎಲ್ಲ ಪೈಪ್ಸ್ ಹಾಕಿದ್ದಾರೆ, ಬಂದಂಥ ಎಲ್ಲ ಪೈಪ್ಸ್ ಎಲ್ಲ ಹಾಕಿದ್ದಾರೆ. ಮಣ್ಣು ಕೂಡ ಮುಚ್ಚಿದ್ದಾರೆ. ಇಲ್ಲಿ ಕೆಲವೊಂದು ಇಲ್ಲಿ ತಾವು ನೋಡ್ತಾ ಇರ್ಬೋದು, ನೀರು ಹೋಗ್ತಾ ಇದೆ. ಇಲ್ಲಿ ಸ್ವಲ್ಪ ಸಿಮೆಂಟ್ ವರ್ಕಿಂಗ್ ಮಾಡಿ ಇಲ್ಲೆಲ್ಲ ಬ್ಲಾಕ್ ಮಾಡ್ತಾ ಇರೋದು, ಪೈಪ್ ಎಲ್ಲ ಬ್ಲಾಕ್ ಮಾಡಿ ಮೇಲೆಲ್ಲ ಇದು ಮಣ್ಣು ಮುಚ್ತಾರೆ. ಇವಾಗ ನಾಳೆ ಇನ್ನೊಂದು 2-3 ದಿನದಲ್ಲಿ ಇದು ಎಲ್ಲ ವರ್ಕ್ ಕಂಪ್ಲೀಟ್ ಆಗುತ್ತೆ. ಅಲ್ಲಿ ಮುಂದೆ ಒಂದು ಏನಂತಾರೆ ಡ್ರೈನೇಜ್ನು ಇದು ಮಾಡಿದ್ದಾರೆ, ಏನು ಡ್ರೈನ್ ಹೋಲ್ ಅಂತ ಏನು ಕರಿತೀವಿ. ಸೊ ಡ್ರೈನೇಜ್ ಹೋಲ್ ಕೂಡ ಮಾಡಿದ್ದಾರೆ. ಅದು ಎಲ್ಲ ಸಿಮೆಂಟು ಮತ್ತು ಇಟ್ಟಂಗಿ ಹಾಕಿ ಎಲ್ಲ ಕವರಪ್ ಮಾಡಿದ್ದಾರೆ. ಯಾಕಂದ್ರೆ ಹೊಸದೊಂದು ಸಿಸ್ಟಮ್ ಕೊಡಬೇಕಾಗುತ್ತೆ ಇಲ್ಲಿ. ಹೀಗಾಗಿ ಒಂದು ಡ್ರೈನೇಜ್ ಕೊಟ್ಟಿದ್ದಾರೆ ಇಲ್ಲಿ, ಅಲ್ಲಿ ಎಂಡಿಗೆ. ಇಲ್ಲೂ ಕೂಡ ಪೈಪ್ ಇದೆ, ಇಲ್ಲಿ ತಾವು ನೋಡ್ತಾ ಇರ್ಬೋದು. ಸೊ ಇದು ಹಾಕಿದ್ದು ಹೊಸ ಪೈಪ್ಸ್ ಇದ್ದಾವೆ, ಹಳೆಯ ಯಾವ ಪೈಪ್ಸ್ ಇಲ್ಲ. ಹೊಸ ಪೈಪ್ಸ್ ಹಾಕಿ ಎಲ್ಲ ಸಿಮೆಂಟ್ ಹಚ್ಚಿ ಎಲ್ಲ ಒಂದು ಕಾಂಕ್ರೀಟ್ ವರ್ಕ್ ಮಾಡಿದ್ದಾರೆ. ಇಲ್ಲಿ ತಾವು ನೋಡ್ತಾ ಇರ್ಬೋದು, ಸಿಮೆಂಟ್ ಹಚ್ಚಿದ್ದನ್ನು ಕಾಣ್ತಾ ಇದೆ, ಇನ್ನೂ ಹಸಿ ಇದೆ. ಇಲ್ಲಿ ತಾವು ನೋಡ್ತಾ ಇರ್ಬೋದು, ಇಟ್ಟಂಗಿ ಕೂಡ ಬಿದ್ದಿದೆ ಇಲ್ಲಿ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಇಟ್ಟಂಗಿ ಬಿದ್ದಿದೆ. ಇಲ್ಲಿ ಒಂದು ಡ್ರೈನೇಜ್ ಇದು ದೊಡ್ಡ ಸಿಸ್ಟಮೇ ಮಾಡ್ತಿದ್ದಾರೆ, ಇಲ್ಲಿ ನೋಡ್ಬೋದು. ಸೊ ಇದು ಕಂಪ್ಲೀಟ್ ವರ್ಕ್ ಮಾಡ್ತಾರೆ. ನಾಳೆ ಇನ್ನೊಂದು 2-3 ದಿನ ಆಗ್ಬೋದು. ಸ್ವಲ್ಪ ಕ್ಯೂರಿಂಗ್ ಅದಾದಮೇಲೆ ಇದು ಪೂರ್ತಿ ಮಣ್ಣು ಮುಚ್ತಾರೆ. ಮಣ್ಣು ಮುಚ್ಚಿದ್ಮೇಲೆ ಮೇಲೆ ಒಂದು ಡಾಂಬರ್ ರೋಡ್ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಒಂದು ಕಾಮಗಾರಿ ನಡೀತಾ ಇದೆ. ಒಂದು ಒಳ್ಳೆ ಬೆಳವಣಿಗೆ, ಗುಡ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಇಮಿಡಿಯೇಟಾಗಿ ನಮ್ಮೊಂದು ಮನವಿಗೆ ಕಮಿಷನರ್ ಸಾಹೇಬರು ಒಂದು ಸ್ಪಂದನೆ ಮಾಡಿ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸನ್ನು ಕೊಟ್ಟು ಕೆಲಸ ಆದಷ್ಟು ಬೇಗ ಶುರು ಮಾಡಿದ್ದಾರೆ. ಈ ಕೆಲಸ ಆದಷ್ಟು ಬೇಗ ಮುಗಿಸಿ ಇದು ಟ್ರಾಫಿಕ್ಕಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಕಮಿಷನರ್ ಸಾಹೇಬರಿಗೆ ನಾನು ಮನವಿ ಮಾಡ್ಕೋತೀನಿ. ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ಒಂದು ರಸ್ತೆ ಕುಸಿಯುವಂಥ ಒಂದು ದುರಂತ ಎಲ್ಲಿ ಕೂಡ ಬಿಜಾಪುರದಲ್ಲಿ ಆಗಬಾರ್ದು. ಈ ಒಂದು ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಸಿಬ್ಬಂದಿಗಳು ಇದ್ರ ಮೇಲೆ ಸ್ವಲ್ಪ ಎಚ್ಚರ ವಹಿಸಬೇಕು. ಹಾಗೆ ಕೂಡ ನಾನು ಮೊನ್ನೆ ಹೇಳ್ದಂಗೆ ವಿಜಯಪುರ ನಗರ ಶಾಸಕರು ಕೂಡ ಎಲ್ಲ 35 ವಾರ್ಡ್ಗಳಿಗೆ ಭೇಟಿ ಕೊಡಬೇಕು. ಯಾವ್ಯಾವ ರೋಡ್ ಎಲ್ಲೆಲ್ಲಿ ಹದಗೆಟ್ಟಿವೆ, ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿವೆ, ಆ ಎಲ್ಲ ಗುಂಡಿಗಳು ಮುಚ್ಚುವಂಥ ಕೆಲಸ ಮಾನ್ಯ ಶಾಸಕರು, ಮಾನ್ಯ ಆಯುಕ್ತರು, ಪಾಲಿಕೆ ಅಧಿಕಾರಿಗಳು ಎಲ್ಲರೂ ಕೂಡಿ ವಹಿಸ್ಕೋಬೇಕು. ಯಾಕಂದರೆ ಗುಂಡಿಗಳು ಬಹಳ ಆಗಿದ್ದಾವೆ ಮೇನ್ ರೋಡಲ್ಲಿ. ಸೊ ಎಲ್ಲ ರಸ್ತೆ ಗುಂಡಿಗಳು ಮುಚ್ಚುವಂಥ ಕೆಲಸ ಮೊದಲಾಗಬೇಕು. ಸದ್ಯಕ್ಕೆ ಪ್ಯಾಚಪ್ ವರ್ಕ್ ಮಾಡಿದ್ರೂ ಪರವಾಗಿಲ್ಲ, ಮುಚ್ಚುವಂಥ ಕೆಲಸ ಆಗಬೇಕು. ಗುಂಡಿಗಳು ಜಾಸ್ತಿ ಕಾಣ್ತೇವೆ, ಮೇನ್ ರೋಡಲ್ಲಿ ಗುಂಡಿಗಳು ಎಲ್ಲ ಕಾಣ್ತವೆ, ಅವೆಲ್ಲ ಮುಚ್ಚೋದ ಕೆಲಸ ಆಗಬೇಕು. ಸೊ ಈ ಒಂದು ಕೆಲಸ ಮುಗಿಸಿಕೊಟ್ಟಿದ್ದಕ್ಕೆ ನಾನು ಕಮಿಷನರ್ ಸಾಹೇಬಿಗೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ಮತ್ತು ಬಿಜಾಪುರ ಜಿಲ್ಲೆ ಜನತೆ ವತಿಯಿಂದ ನಾನು ಮತ್ತೊಮ್ಮೆ ಧನ್ಯವಾದಗಳು ಹೇಳೋಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.
ಗುಡ್ ಕ್ವಾಲಿಟಿ ರೋಡ್ಸ್ ಆಗಬೇಕು.